9ನೇ ತರಗತಿಗೆ ಸ್ಟೇಟ್ ಲೆವೆಲ್ ಎಜುಕೇಷನಲ್ ಅಚೀವ್ಮೆಂಟ್ ಸರ್ವೆ ನಡೀತಾ ಇದೆ, SCAS ಪರೀಕ್ಷೆ ಅಂತ. ಸೊ ಅದಕ್ಕಾಗಿ ಲಾಸ್ಟ್ ಇಯರ್ ಇದೇ ಮಾದರಿಯಾಗಿರ್ತಕ್ಕಂಥ ಒಂದು CSAS ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇದೆ. ಇದು ಮಾಡೆಲ್ ಇದೆ, ಈ ಥರದ ಕ್ವಶನ್ಸ್ಗಳು ಬರ್ತಕ್ಕಂಥ ಚಾನ್ಸಸ್ ಇದೆ. ಮತ್ತು ಪ್ಯಾಟರ್ನ್ ತಿಳ್ಕೊಳ್ಳಿ ಅಂತ ಹೇಳ್ತಾ, ಇದು ಬಹು ಆಯ್ಕೆ ಪ್ರಶ್ನೆಗಳಿರ್ತದೆ. ಅಲ್ಲಿರ್ತಕ್ಕಂಥ ಆಯ್ಕೆಗಳನ್ನು ಸರಿಯಾಗಿ ತಾವು ಗುರುತಿಸಿದರೆ ಖಂಡಿತವಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಅಂಕಗಳನ್ನು ಕೊಡ್ತಾರೆ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಇದೇ ಥರದ ಮೊದಲನೇದಾಗಿ ನಾನು 9ನೇ ತರಗತಿಗೆ ಒಂದು ಕನ್ನಡ ಕ್ವಶನ್ ಪೇಪರ್ ಮತ್ತು 2 ಗಣಿತದ ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೀನಿ, ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಮತ್ತೊಮ್ಮೆ ತಮಗೆ ಹೇಳ್ತಾ, ಮೊದಲ ಪ್ರಶ್ನೆ, ಕನ್ನಡ ಮೌಲ್ವಿ ಗದ್ಯವು ಸಾಹಿತ್ಯದ ಈ ಪ್ರಕಾರಕ್ಕೆ ಸೇರಿದೆ? ಎ ಪ್ರವಾಸ ಕಥನ, ಬಿ ಸಣ್ಣ ಕಥೆ, ಸಿ ಜೀವನ ಚರಿತ್ರೆ, ಡಿ ಆತ್ಮಕಥೆ. ಸೊ ಯಾವುದಿದೆ ಅನ್ನೋದನ್ನು ತಾವೇನು ಮಾಡಬೇಕಪ್ಪ ಅಂತಂದರೆ ಸರಿಯಾಗಿರ್ತಕ್ಕಂಥ ಆಯ್ಕೆಯನ್ನು ಬರಿಬೇಕು. ಪ್ರಶ್ನೆ 2, ಚಿಕ್ಕಮ್ಮನವರಿಗೆ ಪತ್ರ ಬರೆಯುವಾಗ ಬಳಸುವ ಗೌರವ ಸೂಚಕ ಪದ ಇದು? ಎ ಚಿರಂಜೀವಿ, ಬಿ ಮಾತೃಶ್ರೀ ಸಮಾನರಾದ, ಸಿ ಮಾತೃಶ್ರೀ, ಡಿ ತೀರ್ಥರೂಪ. ಪ್ರಶ್ನೆ 3, ಇವುಗಳಲ್ಲಿ ಗೆಳೆಯನಿಗೆ ಬರೆದ ಪತ್ರವು ಯಾವ ಗುಂಪಿಗೆ ಸೇರುತ್ತದೆ? ಎ ಖಾಸಗಿ ಪತ್ರ, ಬಿ ವ್ಯಾವಹಾರಿಕ ಪತ್ರ, ಸಿ ಪ್ರಕಟಣೆ, ಡಿ ಕಚೇರಿ ಪತ್ರ. ಪ್ರಶ್ನೆ 4, ರೈಗಳ ಮನೆ ಈ ಪ್ರದೇಶದಲ್ಲಿತ್ತು. ಎ ಗಟ್ಟಿ ಭೂಮಿ, ಬಿ ಮರುಭೂಮಿ, ಸಿ ವನಭೂಮಿ, ಡಿ ಬೇಸಾಯದ ಭೂಮಿ. 5ನೇ ಪ್ರಶ್ನೆ, ವಿಜಯಪುರ ಯಾರ ತವರೂರೆನಿಸಿದೆ? ಎ ನೃತ್ಯಗಾರರ, ಬಿ ಟಾಂಗಾದವರ, ಸಿ ಬಣ್ಣಗಾರರ, ಡಿ ವಿಜ್ಞಾನಿಗಳ. 6ನೇ ಪ್ರಶ್ನೆ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ, ಈ ಗಾದೆ ಮಾತಿನ ತಾತ್ಪರ್ಯ? ಎ ಮಾಡಿದ ಕೆಲಸದ ಫಲವನ್ನು ನಾವೇ ಉಣ್ಣಲು ಸಾಧ್ಯ, ಬಿ ತಟ್ಟೆಯಲ್ಲಿದ್ದ ತುತ್ತು ಬಾಯಿಗೆ ಇಡಲಿಲ್ಲ, ಸಿ ಕೈಯಿದ್ದರೆ ತುತ್ತನ್ನು ಬಾಯಿಗೆ ಇಟ್ಟುಕೊಳ್ಳಬಹುದು, ಡಿ ಕಷ್ಟಪಟ್ಟು ದುಡಿದು ಫಲ ಪಡೆಯುವಷ್ಟರಲ್ಲಿ ಫಲ ಇಲ್ಲದಂತಾಯಿತು. 7ನೇ ಪ್ರಶ್ನೆ, ಇದು ದುಡಿಮೆಯ ಮಹತ್ವ ತಿಳಿಸುವ ಗಾದೆ? ಎ ಕಾಯಕವೇ ಕೈಲಾಸ, ಬಿ ಮಾಡಿದ್ದುನ್ನೋ ಮಹಾರಾಯ, ಸಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಡಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. 8ನೇ ಪ್ರಶ್ನೆ ಇದೆ, ಭಕ್ತಿ ಬೇಕು, ವಿರಕ್ತಿ ಬೇಕು, ಸರ್ವಶಕ್ತಿ ಬೇಕು, ಮುಂದೆ ಮುಕ್ತಿಯ ಬಯಸುವಗೆ ಸತಿ ಅನುಕೂಲ ಬೇಕು, ಸುತನಲಿ ಗುಣ ಬೇಕು, ಪತಿವಂತನಾಗಬೇಕು, ಮತ ಒಂದಾಗಬೇಕು, ಮುಕ್ತಿಯನ್ನು ಬಯಸುವವನಿಗೆ ಬೇಕಾದವು? ಎ ಭಕ್ತಿ, ಬಿ ಶಕ್ತಿ, ಸಿ ಭಕ್ತಿ ಶಕ್ತಿ ವಿರಕ್ತಿ, ಡಿ ವಿರಕ್ತಿ. 9ನೇ ಪ್ರಶ್ನೆ, ವಿಶ್ವೇಶ್ವರಯ್ಯನವರು ಮೈಸೂರು ಸರ್ಕಾರದಲ್ಲಿ ಈ ಹುದ್ದೆ ಅಲಂಕರಿಸಿದ್ದರು? ಎ ಮಹಾರಾಜ, ಬಿ ದಿವಾನ, ಸಿ ಗುಮಾಸ್ತ, ಡಿ ಕಾರ್ಯದರ್ಶಿ. 10ನೇ ಪ್ರಶ್ನೆ, ನೀವೊಬ್ಬರೇ ನನ್ನನ್ನು ಮನುಷ್ಯನಂತೆ ಕಂಡು ವರ್ತಿಸಿದವರು, ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಎ ರಾಧಾಕೃಷ್ಣನರಿಗೆ ಸ್ಟಾಲಿನ್ ರವರು, ಬಿ ಸ್ಟಾಲಿನ್ ರವರಿಗೆ ರಾಧಾಕೃಷ್ಣನವರು, ಸಿ ವೀರಸ್ವಾಮಿಯವರು ರಾಧಾಕೃಷ್ಣರಿಗೆ, ಡಿ ರಾಧಾಕೃಷ್ಣನ್ ರವರು DVG ಅವರಿಗೆ. 11ನೇ ಪ್ರಶ್ನೆ, ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ, ಅದು ಮಾನವನನ್ನ ಪರಿಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗ ಎಂದು ಹೇಳಿದವರು? ಎ ರಷ್ಯಾದ ಅಧ್ಯಕ್ಷ ಸ್ಟಾಲಿನ್, ಬಿ ರಾಧಾಕೃಷ್ಣನರ ತಂದೆ ವೀರಸ್ವಾಮಿ, ಸಿ DV ಗುಂಡಪ್ಪನವರು, ಡಿ ರಾಧಾಕೃಷ್ಣನವರು. 12ನೇ ಪ್ರಶ್ನೆ, ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ತ್ರೇತಾಯುಗದಲ್ಲಿ ಶಿಷ್ಯನಿಗೆ ಹೇಗೆ ಕಲಿಸುತ್ತಿದ್ದರು? ಎ ಬಡಿದು ಬುದ್ಧಿಯ ಕಲಿಸುತ್ತಿದ್ದರು, ಬಿ ಮಹಾಪ್ರಸಾದವೆಂದು ಕಲಿಸುತ್ತಿದ್ದರು, ಸಿ ಬೈದು ಬುದ್ಧಿಯ ಕಲಿಸುತ್ತಿದ್ದರು, ಡಿ ವಿನಯದಿಂದ ಕಲಿಸುತ್ತಿದ್ದರು. ಇನ್ನು 13ನೇ ಪ್ರಶ್ನೆ ಇತ್ತು, ಎಸ್ ಧರ್ಮ ಸಮದೃಷ್ಟಿ ಶಾಸನ ವಿಜಯನಗರ ಕಾಲಕ್ಕೆ ಸೇರಿದ್ದಾಗಿದೆ. ಈ ವಾಕ್ಯದಲ್ಲಿ ಕಾಲಕ್ಕೆ ಪದ ಏನು ಅಂತ ಕೇಳಿದ್ದಾರೆ? ಎ ಸಜಾತಿ ಸಂಯುಕ್ತಾಕ್ಷರ, ಬಿ ವಿಜಾತಿ ಸಂಯುಕ್ತಾಕ್ಷರ, ಸಿ ಮಿಶ್ರ ಜಾತಿ ಸಂಯುಕ್ತಾಕ್ಷರ ಪದ, ಡಿ ಅನ್ಯ ಜಾತಿ ಸಂಯುಕ್ತಾಕ್ಷರ ಪದ. 14ನೇ ಪ್ರಶ್ನೆ, ಈ ಪದಗಳಲ್ಲಿ ಗುಂಪಿಗೆ ಸೇರದ ಪದ? ಎ ಸಮ್ಮತಿ, ಬಿ ಈಶ್ವರ, ಸಿ ಕಟ್ಟಳೆ, ಡಿ ಕನ್ನಡ. 15ನೇ ಪ್ರಶ್ನೆ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ, ಈ ವಾಕ್ಯದಲ್ಲಿ ಬಂದಿರುವ ಸುಖವಿಲ್ಲ ಪದ ಬಿಡಿಸಿ ಬರೆದಾಗ ಹೀಗಾಗುತ್ತದೆ: ಸುಖವು ಪ್ಲಸ್ ಇಲ್ಲ, ಸುಖವಿ ಪ್ಲಸ್ ಲ, ಸುಖ ಪ್ಲಸ್ ಇಲ್ಲ, ಸುಖ ಪ್ಲಸ್ ವಿಲ್ಲ. 16ನೇ ಪ್ರಶ್ನೆ,
ಚರಣ ಪ್ಲಸ್ ಅಂಬುಜ ಈ ಪದವನ್ನು ಕೂಡಿಸಿ ಬರೆದಾಗ ಚರಣಂಬುಜ, ಚರಣಭುಂಜ, ಚರಣಾಂಬುಜ, ಚಾರಣಾಂಬುಜ. 17ನೇ ಪ್ರಶ್ನೆ, ಪ್ರತಿಯೊಬ್ಬರು ಒಂದೊಂದು ಗಿಡವನ್ನಾದರೂ ನೆಡಬೇಕು. ಈ ವಾಕ್ಯದಲ್ಲಿ ದ್ವಿರಕ್ತಿಗೆ ಉದಾಹರಣೆಯಾದ ಪದ ಪ್ರತಿಯೊಬ್ಬರು ಒಂದೊಂದು ಗಿಡವನ್ನಾದರೂ ನೆಡಬೇಕು. ನಾವು ಹೆಚ್ಚೆಚ್ಚು ಪುಸ್ತಕಗಳನ್ನು ಓದಬೇಕು. ಈ ವಾಕ್ಯದಲ್ಲಿ ದ್ವಿರುಕ್ತಿಗೆ ಉದಾಹರಣೆಯಾದ ಪದ ಎ ಹೆಚ್ಚೆಚ್ಚು, ಬಿ ನಾವು, ಸಿ ಪುಸ್ತಕಗಳನ್ನು, ಡಿ ಓದಬೇಕು. 19ನೇ ಪ್ರಶ್ನೆ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಗಾದೆ ಮಾತಿನ ಅರ್ಥ. ಎ ಬಲಿತ ಮರ ಬಗ್ಗುವುದಿಲ್ಲವೆಂದು ತಿಳಿಸುತ್ತದೆ, ಬಿ ಗಿಡಗಳನ್ನು ಬಗ್ಗಿಸಿ ಬೆಳೆಸಬೇಕು ಎಂಬುದನ್ನು ತಿಳಿಸುತ್ತದೆ, ಸಿ ಬಾಲ್ಯ ಜೀವನದ ಮಹತ್ವವನ್ನು ಹೇಳುತ್ತದೆ, ಡಿ ಯೌವನದಲ್ಲಿ ಬಗ್ಗಿ ಬಾಳಬೇಕು ಎಂಬುದನ್ನು ತಿಳಿಸುತ್ತದೆ. ಮುಂದಿನ ಪ್ರಶ್ನೆ 20, ದುಡಿಮೆಯ ಮಹತ್ವವನ್ನು ತಿಳಿಸುವ ಗಾದೆ ಬರೆಯಿರಿ. ಇದರಲ್ಲಿ ಸರಿಯಾಗಿದ್ದನ್ನು ತಾವು ಯಾವುದು ಅನ್ನೋದನ್ನು ಏನು ಮಾಡಬೇಕಪ್ಪ ಅಂತಂದರೆ ಬರಿಬೇಕಾಗ್ತದೆ. ಎಸ್ ಎ ಕಟ್ಟುವುದು ಕಠಿಣ, ಕೆಡುವುದು ಸುಲಭ. ಮುಂದೆ ಇರತಕ್ಕಂಥದ್ದು ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಸಿ ಕುಳಿತು ಉಂಡರೆ ಕುಡಿಕೆ ಹೊನ್ನು ಸಾಲದು, ಡಿ ಕೈ ಕೆಸರಾದರೆ ಬಾಯಿ ಮೊಸರು. 21, ಕೈ ಕೆಸರಾದರೆ ಬಾಯಿ ಮೊಸರು. ಇಲ್ಲಿ ಮೊಸರು ಪದ್ಯಕ್ಕೆ ಪ್ರಸ್ತಾರ ಹಾಕಿದಾಗ ಬರುವ ರೂಪ ಲಘು ಲಘು ಗುರು, ಗುರು ಲಘು ಲಘು, ಲಘು ಲಘು ಲಘು, ಗುರು ಗುರು ಲಘು. 22ನೇ ಪ್ರಶ್ನೆ, ರೇಡಿಯೋವನ್ನು ಕನ್ನಡದಲ್ಲಿ ಬಾನುಲಿ ಎಂದು ಕರೆಯುತ್ತಾರೆ. ಈ ವಾಕ್ಯದಲ್ಲಿ ಬಾನುಲಿ ಪದಕ್ಕೆ ಪ್ರಸ್ತಾರ ಹಾಕಿದಾಗ ಗುರು ಲಘು ಗುರು, ಗುರು ಲಘು ಲಘು, ಗುರು ಗುರು ಲಘು, ಲಘು ಲಘು ಗುರು. 23ರಲ್ಲಿ ಕಂದ ಪದ್ಯದ ಲಕ್ಷಣಗಳು ಯಾವುದು ಅಂತ ಕೇಳಿದರೆ ಅದರಲ್ಲಿ ಯಾವುದು ಇದೆ ಅನ್ನೋದನ್ನು ತಾವು ಸರಿಯಾಗಿ ಆಯ್ಕೆ ಮಾಡಿ ಬರೀಬೇಕು. 24, ರಾಜನೊಂದಿಗೆ ರಾಣಿ, ಮಂತ್ರಿ, ಸೇನಾಧಿಪತಿ ಮತ್ತು ಕರಣಿಕರು ಹೊರಟರು. ಈ ವಾಕ್ಯದ ನಡುವೆ ಕಾಣಿಸಿಕೊಂಡಿರುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದ್ರು. ಅದರಲ್ಲಿ ಭಾವಸೂಚಕ ಇದೆ, ಅಲ್ಪ ವಿರಾಮ, ಪೂರ್ಣ ವಿರಾಮ, ಪ್ರಶ್ನಾರ್ಥಕ. 25, ಅಮ್ಮ ಎಷ್ಟು ಒಳ್ಳೆಯವಳಮ್ಮ ನೀನು. ಈ ವಾಕ್ಯದಲ್ಲಿ ಕಾಣಿಸಿಕೊಂಡಿರೋ ಲೇಖನ ಚಿಹ್ನೆ ಭಾವಸೂಚಕ, ಅಲ್ಪ ವಿರಾಮ, ಪೂರ್ಣ ವಿರಾಮ, ಪ್ರಶ್ನಾರ್ಥಕ. ಮುಂದಿನ ಪ್ರಶ್ನೆ 26, ವಿದ್ಯೆಗೆ ವಿನಯವೇ ಭೂಷಣ. ಇಲ್ಲಿ ವಿದ್ಯೆ ಪದದ ತದ್ಭವ ರೂಪ ಎ ಬಿದ್ದೆ, ಬಿ ವಿದ್ಯೆ, ಸಿ ಬೀದಿ, ಡಿ ಬಿದ್ದೆ. 27, ಸ್ತ್ರೀಯರು ಶೃಂಗಾರ ಪ್ರಿಯರಾಗಿದ್ದಾರೆ. ಇಲ್ಲಿ ಶೃಂಗಾರ ಪದದ ತದ್ಭವ ರೂಪ ಕೇಳಿದ್ದಾರೆ ಸಿಂಗಾರಿ, ಶೃಂಗಾರ, ಶೃಂಗಾರ, ಶೃಂಗಾರ. 28, ರಾಧಾಳು ಲಕ್ಷ್ಮಿಯ ಹಿರಿಯ ಅಕ್ಕ. ಗೆರೆ ಎಳೆದ ಪದದ ವಿರುದ್ಧ ಪದ ಕೇಳಿದ್ರು ಎಳೆಯ, ಕಿರಿಯ, ಚಿಕ್ಕ, ಸಣ್ಣ. 29, ಮಳೆಗಾಲದ ದಿನ ಆಕಾಶದಲ್ಲಿ ಕಾರ್ಮುಗಿಲು ಬಂದಿತ್ತು. ಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದ ಬೆಳ್ಮುಗಿಲು, ಕಪ್ಪು ಮೋಡ, ಬೆಳ್ಳಿ ಮೋಡ, ಬೃಹತ್ ಮುಗಿಲು. ಕಡೆ ಪ್ರಶ್ನೆ, ತಾಯಿಯು ಮಗುವಿಗೆ ಅನ್ನವನ್ನು ತಿನ್ನಿಸುತ್ತಾಳೆ. ಈ ವಾಕ್ಯವು ಯಾವ ಕಾಲವನ್ನು ಸೂಚಿಸುತ್ತದೆ? ತಿನ್ನಿಸುತ್ತಾಳೆ ಅಂತ ಇದೆ. ರಾತ್ರಿ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ. ಸರಿಯಾದನ್ನು ತಾವುಗಳು ಏನು ಮಾಡಬೇಕಾಗಿತ್ತು? ಆರಿಸಿ ಬರೀತಕ್ಕಂಥದ್ದಾಗಬೇಕಿತ್ತು. ಇದು ಮಾಡೆಲ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್. ಇದು ಫೈನಲ್ ಅಲ್ಲ, ಜಸ್ಟ್ ನಿಮ್ಮ ಒಂದು ಕಲಿಕೆಯ ಅಭ್ಯಾಸಕ್ಕಾಗಿ ಮಾತ್ರ ಅಂತ ಹೇಳ್ತಾ ದಯಮಾಡಿ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಇನ್ಸ್ಪೈರನ್ನು ತಂದು ಕೊಡ್ತದೆ. ಆಲ್ರೆಡಿ 8ನೇ ತರಗತಿಗೆ ಮತ್ತು 9ನೇ ತರಗತಿಗೆ 10ನೇ ತರಗತಿಗೆ ಎಲ್ಲ ವಿಷಯಗಳಲ್ಲಿ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ ನೋಟ್ಸ್ಗಳನ್ನು ಹಾಕಿದ್ದೀವಿ. ಅವುಗಳನ್ನು ತಾವೆಲ್ಲರೂ ಕೂಡ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.